ಸುವರ್ಣ. ಖುಷಿ ಖುಷಿ ಖುಷಿ. ದೇವ್ರೆ, ಇವತ್ತು ಕೋರ್ಟಲ್ಲಿ ರಜನಿಗೆ ಡಿವೋರ್ಸ್ ಸಿಗೋ ಹಾಗೆ ಮಾಡಪ್ಪ. ವಿಷ್ಣುವಿಂದ, ರಾಜವರ್ಧನ್ ಮನೆಯಿಂದ ನನ್ನ ಮಗಳಿಗೆ ಬಿಡುಗಡೆ ಸಿಗೋ ಹಾಗೆ ಮಾಡಪ್ಪ. ಕೋರ್ಟಲ್ಲಿ ರಜನಿಗೆ ಗೆಲುವು ಸಿಗಲಿ. ರಜು, ಕೋರ್ಟಲ್ಲಿ ಇವತ್ತು ಡಿವೋರ್ಸ್ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಆರತಿ ತಗೊಮ್ಮ. ಗೆಲುವು ನಿನಗೆ ಸಿಗತ್ತೆ. ನಿನ್ನ ಕುತ್ತಿಗೆಲಿರೋ ತಾಳಿಗೆ ಬೆಲೆ ಇಲ್ಲಮ್ಮ. ತಾಳಿ ಕಟ್ಟಿ ಗಂಡ ಆದವನೇ ಅದನ್ನ ಕಿತ್ತಾಕ್ತ. ಅದಕ್ಕೆ ಕುಂಕುಮ ಹಚ್ಚಿ ಯಾಕೆ ಗೌರವ ಕೊಡಬೇಕು? ಗಂಡ ಆದವನು ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ತಾಳಿಗೆ ಬೆಲೆ ಇರುತ್ತೆ, ಇಲ್ದಿದ್ರೆ ಇರಲ್ಲ. ತಾಳಿ ಬಿಚ್ಚಿಟ್ಟು ಕೋರ್ಟಿಗೆ ಬಾ. ಹಾಗೆ ಹೇಳ್ಬೇಡ ಅಮ್ಮ, ಸಂಕಟ ಆಗುತ್ತೆ. ಹಾಗೆ ಹೇಳೋಕೆ ನನಗೂ ಸಂಕಟ ಆಗುತ್ತೆ ಮಗಳೇ. ಡಿವೋರ್ಸ್ ಸಿಗಲಿ ಅಂತ ಬೇಡ್ಕೊಳ್ಳೋಕ್ಕೂ ಸಂಕಟ ಆಗುತ್ತೆ. ನಾನೆಂಥ ತಾಯಿ ಅಂತ ಕೆಲವ್ರಿಗೆ ಅನಿಸ್ಬಹುದು. ಅಂದ್ಕೊಳ್ಳಿ, ನನ್ನ ಉದ್ದೇಶ ಇಷ್ಟೇ. ತಾಳಿ ಕಿತ್ತು ಹಾಕ್ತವನ ಜೊತೆ, ನಿಮ್ಮ ಪಪ್ಪನ್ನ ಜೈಲಿಗೆ ಕಳಿಸ್ತವನ ಜೊತೆ ನೀನು ಸುಖವಾಗಿರೋಕ್ಕಾಗಲ್ಲ ಅಂತ. ಹೆದರ್ಬೇಡಮ್ಮ, ಕೋರ್ಟಲ್ಲಿ ಧೈರ್ಯವಾಗಿ ಮಾತಾಡು. ಚಿಂತೆ ಪಡಬೇಡ. ತಾಳಿ ತೆಗೆದಿಟ್ ಬಾ. ರಜನಿ, ಬಾಮ್ಮ. ಬಂದೆಮ್ಮ. ಹೊರಡೋಣ. ವಿಷ್ಣು, ಓವರ್ ನೈಟ್ ಹೀರೋ ಆಗ್ಬಿಟ್ಟಲ್ಲ ನೀನು. ಇದ್ರೆ ಇಂಥ ಗಂಡ ಇರಬೇಕು ಅಂತ ಪೇಪರ್ ಓದಿದ ಹೆಣ್ಮಕ್ಳಿಗೆ ಅನಿಸ್ಬೇಕು. ಹಾಗೆ ಬರ್ದಿಯಾರೆ. ನಿನ್ನೆ ನಿನ್ನ ರಜನಿನ ಬೆಂಕಿಯಿಂದ ಕಾಪಾಡ್ದಲ್ಲ, ಪೇಪರಲ್ಲಿ ಬಂದಿದೆ ನೋಡು. ಆ ವಿಚಾರಕ್ಕೆ ಎಲ್ಲರೂ ಹೊಗಳಿರ್ಬೋದು, ಆದರೆ ಹಣೆ ಬರ ಏನು ಮಾಡ್ತೀಯ? ರಜನಿಗೇನು ಅನ್ನಿಸ್ಲೇ ಇಲ್ವೇ? ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಎಲ್ಲಿ ರಜನಿ ನನ್ನಿಂದ ದೂರ ಆಗ್ಬಿಡ್ತಾಳೋ ಅನ್ನಿಸ್ತಾ ಇದೆ. ಡಿವೋರ್ಸ್ ಆಗಿಬಿಟ್ರೆ ನನ್ನ ಜೀವನ ಮುಗ್ದಾಗಣ್ಣ. ವಿಷ್ಣು, ದೇವ್ರ ಮೇಲೆ ಭಾರ ಹಾಕು. ಅವನು ಕಂಡುಬಿಟ್ರೆ ಸಗಣಿ ಕೂಡ ಗುಲ್ಕನ್ ಆಗುತ್ತೆ, ಕಲ್ಲು ಕೂಡ ಐಸ್ ಕ್ರೀಮ್ ಥರ ಕರ್ಗೋಗುತ್ತೆ. ಒಂದು ಗೊತ್ತಾಗ್ತಾ ಇಲ್ಲ, ರಜನಿನ್ ಬಿಟ್ಟಿರೋಕ್ಕಾಗಲ್ಲ.
ಯಾರಿಗೆ ಫೋನ್ ಮಾಡ್ತಾ ಇದೆಯಾ ವಿಷ್ಣು? ಅಪ್ಪಾಜಿಗಣ. ಹೌದು, ನಾನು ಹೇಳಿದಷ್ಟು ಮಾಡಿ ಪ್ಲೀಸ್. ಓಕೆ, ಹಾಂ, ನಾನು ಸ್ವಲ್ಪ ಆಮೇಲೆ ಮಾತಾಡ್ತೀನಿ. ಓಕೆ, ಬಾಯ್. ಹಾಂ, ಹೇಳು ವಿಷ್ಣು. ಅಪ್ಪಾಜಿ ಎಲ್ಲಿದ್ದೀರಿ? ನಾನು ಅಣ್ಣ ಅಮ್ಮ ಕೋರ್ಟಿಗೆ ಹೊರಟಿದ್ದೀವಿ. ನೀವು ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ? ನಾನು ಮುಖ್ಯವಾದ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ, ಕೋರ್ಟಿಗೆ ಬರೋಕ್ಕಾಗಲ್ಲ. ಅಪ್ಪಾಜಿ, ನಾನು ಸೋಲ್ಬಾರ್ದು ಅಂತ ಆಶೀರ್ವಾದ ಮಾಡಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ವಿಷ್ಣು. ಮತ್ತೆ ಹೇಳ್ತಾ ಇದ್ದೀನಿ, ರಜನಿ ಇವತ್ತು ಮನೆಗೆ ಬರಬೇಕು. ಏನು ಮಾಡ್ತೀಯೋ ಗೊತ್ತಿಲ್ಲ, ಡಿವೋರ್ಸ್ ಆಗಬಾರ್ದು ಅಷ್ಟೇ. ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೇ? ಆಯ್ತಪ್ಪಾಜಿ, ನೀವು ಹೇಳಿದ್ರ ಬಗ್ಗೆ ಗಮನ ಇದೆ ನನಗೆ, ಹಾಗೆ ನಡ್ಕೋತೀನಿ. ವಿಷ್ಣು, ರಜನಿ ಮನೆಗೆ ಬರೋದನ್ನು ಕಾಯ್ತಾ ಇರ್ತೀನಿ. ಡ್ರೈವರ್, ಅಪ್ಪಾಜಿ ಬರ್ತಿಲ್ವಾ? ಇಲ್ಲ ಅಣ್ಣ, ನಾನು ಕಾರಲ್ಲಿ ಇರ್ತೀನಿ. ಅಮ್ಮನ ಕರ್ಕೊಂಡು ಬಾ, ಬೇಗ ಬಾ. ಸರಿ. ಹೇಗಿದೆಯಾ ರಜನಿ? ಕೋರ್ಟ್ ಮುಂದೆ ನಿಂತು ಹೀಗೆಲ್ಲ ಕೇಳ್ತೀನಿ ಅಂತ ಅನ್ಕೊಂಡಿರಲಿಲ್ಲ ರಜನಿ. ಇದೆಲ್ಲ ಆಗ್ಬಾರ್ದಾಯ್ತು. ನೀವು ಹೇಗಿದ್ದೀರಾ ಬಾಬಾ? ಯಾವಾಗ ಬಂದ್ರಿ? ಕೀರ್ತಿ, ಎಲ್ಲಿ ನಮ್ಮ ಲಾಯರು? ನಡಿ, ಅವ್ರ ಹತ್ರ ಹೋಗೋಣ. ನಿಮ್ಮ ಅಪ್ಪಾಜಿ ಮರ್ಯಾದಿನ ತೆಗ್ದೋಳು ಇವಳು. ಏನು ಗೌರವ ಉಳಿಸಿದಾಳೆ ಅಂತ ಹೇಳೋ ಹತ್ರ ಕ್ಷೇಮ ಸಮಾಚಾರ ಮಾತಾಡ್ತಿದ್ಯಾ? ನೀವು ನಡ್ಕೊಂಡಿದ್ದ ರೀತಿಗೆ ಹೀಗೆಲ್ಲ ಆಗ್ತಾ ಇದೆ ಕುಸುಮ ಅವರೇ. ಗೌರವನ ಅಪೇಕ್ಷೆ ಪಟ್ಟರೆ ಮಾತ್ರ ಸಾಲದು, ಕೊಟ್ಟು ಗೊತ್ತಿರಬೇಕು. ಈ ಪಾಠನ ನೀವು ನಿಮ್ಮ ಮಗಳಿಗೆ ಹೇಳ್ಕೊಡಿ. ಒಂದು ತಿಳ್ಕೊಳ್ಳಿ, ನೀವು ನಮ್ಮ ಕುಟುಂಬದ ಗೌರವನ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಮ್ಮನ್ನ ಕೋರ್ಟಿಗೆ ಎಳ್ದಿದ್ದೀರಾ. ಇದ್ರ ಪರಿಣಾಮ ನೆಟ್ಟಿಗಿರಲ್ಲ, ಅನುಭವಿಸ್ತೀರ, ನೋಡ್ತಾ ಇರಿ. ರಜನಿ, ವಿಷ್ಣು, ನೀವಿಬ್ರು ಕೋರ್ಟ್ ಒಳಗೆ ಬನ್ನಿ. ಜಡ್ಜ್ ಮೇಡಮ್ ಬರೋದ್ರೊಳಗೆ ನಾವು ಕೋರ್ಟ್ ಒಳಗಿರಬೇಕು. ಉಳಿದವರೆಲ್ಲ ಕಾರಿಡಾರಲ್ಲಿ ವೆಯ್ಟ್ ಮಾಡಿ, ನೀವು ಬನ್ನಿ. ಕೊನೆ ಸಲ ಯೋಚನೆ ಮಾಡು ರಜನಿ, ಇನ್ನೂ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ನಿರ್ಧಾರದ ಮೇಲೆ ನನಗೆ ನಂಬಿಕೆ ಇದೆ. ಪ್ಲೀಸ್ ರಜನಿ. ಕೋರ್ಟ್ ಇದು, ಸುಮ್ಮನೆ ಇರಿ. ಕೋರ್ಟ್ ಏನೇ ತೀರ್ಪು ಕೊಟ್ಟರು ನಾನು ನಿನ್ನನ್ನು ಬಿಟ್ಕೊಡಲ್ಲ. ಅದನ್ನ ಕೋರ್ಟ್ ಹೇಳಿ. ಸ್ವಿಚ್ ಆಫ್ ಮಾಡು ಫೋನ್ನ. ಪದೇ ಪದೇ ಕಟ್ ಮಾಡ್ತಾನೆ ಇದೆಯಲ್ಲ. ಯಾರದು? ಆಗಲೇ ಫ್ರೆಂಡ್ ಅಂದೆ, ಈಗ ನಿಖಿತಾ.
ಪದೇ ಪದೇ ಫೋನ್ ಬಂದರೆ ನಾನೇನು ಮಾಡಲಿ? ಎಲ್ಲರಿಗೂ ಗೊತ್ತಾಗಲ್ಲ ನಾವು ಕೋರ್ಟಲ್ಲಿದ್ದೀವಿ ಅಂತ. ಗೊತ್ತಾಗಿದೆ ನಮ್ಮ ಕೆಲವು ರಿಲೇಟಿವ್ಸ್ಗೆ. ನಾಳೆ ಪೇಪರ್ನಲ್ಲಿ ಟಿವಿಲಿ ಬರುತ್ತೆ. ಕೆಲವರು ನಮ್ಮ ಮರ್ಯಾದೆ ತೆಗೆದ್ರು ಅನ್ನೋ ಖುಷಿಗೆ ಚಮ್ಗಟ್ಲೆ ಹಾಲು ಕುಡಿತಾರೆ. ತುಂಬ ಸಂತೋಷ ಪಡ್ತಾ ಇದ್ದಾರೆ. ಕೆಲವರು ಅಂತ ಯಾಕೆ ಹೇಳ್ತೀರಾ ಕುಸುಮ ಅವರೇ? ನೇರವಾಗಿ ನನ್ನ ಹೆಸರೇ ಹೇಳಿ ಪರವಾಗಿಲ್ಲ. ನಿಮ್ಮ ಮಗಂದೇನು ತಪ್ಪಿಲ್ಲ ಅನ್ನೋ ಥರ ಮಾತಾಡಬೇಡಿ. ಸುಮ್ಮನಿರುವನು, ಕೋರ್ಟ್ ಇದು. ಕುಸುಮ ಅವರೇ, ನಿಮ್ಗೆ ಆಗ್ತಿರೋ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಆ ನೋವನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ಇದು ಸಮಯನೂ ಅಲ್ಲ, ಸ್ಥಳನೂ ಅಲ್ಲ. ಆಗಿದ್ದಕ್ಕೆಲ್ಲ ನಾನು ಸಾರಿ ಕೇಳ್ತೀನಿ. ಅಮ್ಮ ಪ್ಲೀಸ್ ಸುಮ್ಮನೆ ರಮ್ಮ. ಈಗೇನು ಪ್ರಯೋಜನ ಇಲ್ಲ ಆಗಿದ್ರ ಬಗ್ಗೆ ಮಾತಾಡಿ. ನನಗೆ ಬುದ್ಧಿ ಬಂದಾಗಿಂದ ವಿಷ್ಣು ಹೇಳ್ತಾ ಇದ್ದೆ, ನಿನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋ ಅಂತ. ಮೋಸ್ಟ್ಲಿ ಅವನ ಕೋಪನೇ ಇವತ್ತು ಅವನಿಗೆ ಮುಳುವಾಯ್ತೇನೋ. ಕೀರ್ತಿ ಅವರೇ, ಕೋಪ ನನಗೂ ಇದೆ, ನಿಮಗೂ ಇದೆ, ಎಲ್ರಿಗೂ ಇರುತ್ತೆ. ಆದ್ರೆ ಕೋಪನೇ ಇದಕ್ಕೆಲ್ಲ ಕಾರಣ ಅಲ್ಲ. ಆಗಿದ್ದು ಸುಳ್ಳು ಮದುವೆ ಅಂತ ರಜನಿಗೆ ಗೊತ್ತಾಗಿದೆ. ದ್ವೇಷ ತೀರ್ಸ್ಕೊಳಕ್ಕೆ ರಜನಿನ ಬಳಸ್ಕೊಂಡ್ರಿ. ಒಂದ್ ರೀತಿಲಿ ಅವರಪ್ಪನ ಘನತೆ ಗೌರವನ ಕೊಲ್ಲೋದಿಕ್ಕೆ ರಜನಿನೇ ಆಯುಧ ಆಗ್ಬಿಟ್ಲು. ಅದಕ್ಕೆ ಈ ಡಿವೋರ್ಸ್ ಸಿಗ್ಲಿ. ಡಿವೋರ್ಸ್ ಸಿಗೋದು ಒಳ್ಳೇದೇ. ಖುಷಿ ಖುಷಿ ಖುಷಿ. ಒಂದು ಮಾತು ಹೇಳಿ ವಿಚಾರಣೆ ಶುರು ಮಾಡೋಣ ಅಂತಿದ್ದೀನಿ. ದೊಡ್ಡ ಪರ್ವತನ ಹತ್ತೋವರೆಗೂ ಕಷ್ಟಪಡಬೇಕಾಗತ್ತೆ. ಕಷ್ಟಪಟ್ಟು ಹತ್ತಿ ನಿಂತುಬಿಟ್ಟ ಮೇಲೆ ಆ ಪರ್ವತ ನಮ್ಮ ಪಾದದಡಿಲಿರುತ್ತೆ. ಬದುಕಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದೇ ಬರುತ್ತವೆ. ಸಮಸ್ಯೆಗಳನ್ನ ಮೀರಿ ನಿಲ್ಲಬೇಕು, ಸಮಸ್ಯೆಗಳನ್ನ ಎತ್ತಿ ಹತ್ತಿ ನಿಲ್ಲಬೇಕು. ಈ ಕೇಸಿಗೆ ನನ್ನ ಮಾತಿನ ಪ್ರಯೋಜನ ಇದೆಯೋ ಇಲ್ವೋ ಗೊತ್ತಿಲ್ಲ. ಪ್ರಯೋಜನ ಆದರೆ ಒಳ್ಳೆಯದು. ಯಾರು ಯಾರಿಂದನೂ ದೂರ ಆಗಬಾರ್ದು. ರಜನಿ ಅವರೇ, ವಿಷ್ಣು ಅವರಿಂದ ದೂರ ಆಗೋ ನಿರ್ಧಾರಕ್ಕೆ ಯಾಕೆ ಬಂದ್ರಿ? ಇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಇವ್ರ ಮೇಲೆ ನಾನಿಟ್ಟಿರೋ ನಂಬಿಕೆನ ಇವರೇ ಮುರಿದಿದ್ದಾರೆ. ಪ್ರೀತಿ ಇಲ್ಲದೆ ಇರೋ ಕಡೆ ನಂಬಿಕೆ ಮುರಿದಿರೋ ಜಾಗದಲ್ಲಿ ನಾನು ಹೇಗೆ ಬದುಕಲಿ? ನಾನು ವಿಷ್ಣುವಿಂದ ಬಯಸಿದ್ದು ಪ್ರೀತಿ ಮಾತ್ರ. ಅದು ಅವರಿಂದ ನನಗೆ ಸಿಗಲಿಲ್ಲ. ತುಂಬ ನೋವು ಅನುಭವಿಸ್ತಿದ್ದೀನಿ ಅವರಿಂದ. ಹೌದೇನ್ರಿ ವಿಷ್ಣು? ಹೆಂಡತಿನ ಪ್ರೀತಿಯಿಂದ ನೋಡ್ಕೋಬೇಕ್ರಿ. ಪ್ರೀತಿ ಮೇಲೆ ಪ್ರಪಂಚ ನಿಂತಿರೋದು. ಚಿಕ್ಕ ವಯಸ್ಸು ನಿಮ್ಮಿಬ್ಬರದು. ಜೀವನ ಶುರುವಾಗಕ್ಕೆ ಮುಂಚೆನೇ ಸಾಕು ಅಂತ ಇಲ್ಲಿಗೆ ಬಂದಿರೋದು ದುರಂತ. ಇರೋ ಅಷ್ಟು ದಿನ ಜೊತೆಲಿರೋರನ್ನ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಜೊತೆ ಜೀವನ ಮಾಡೋಕ್ಕಾಗಲ್ಲ, ಡಿವೋರ್ಸ್ ಬೇಕು ಅಂತಿದ್ದಾರೆ ರಜನಿ. ಅವಳು ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾಳೆ. ನನಗೆ ಡಿವೋರ್ಸ್ ಬೇಕಾಗಿಲ್ಲ. ಅವಳಿಗೆ ಯಾಕೆ ಬೇಕು ಅನ್ನಿಸ್ತಿದೆಯೋ ನನಗೆ ಗೊತ್ತಿಲ್ಲ. ನನಗೆ ಡಿವೋರ್ಸ್ ಬೇಡ. ನನಗೆ ಇವರಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕು.
ನನಗೆ ಇವ್ರ ಜೊತೆ ಬಾಳೋದಕ್ಕೆ ಇಷ್ಟ ಇಲ್ಲ. ನಿಮ್ಮದು ಪ್ರೇಮ ವಿವಾಹನ ಅಥವಾ ಮನೇಲಿ ನೋಡಿ ಮಾಡಿದ್ದ? ಯಾಕೆಂದರೆ ಎರಡರಲ್ಲೂ ಸಮಸ್ಯೆಗಳಿಗೆ ಬೇರೆ ಬೇರೆ ಕಾರಣಗಳಿರ್ತವೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಹೇಳಿ ರಜನಿ. ನಾವು ಇಷ್ಟಪಟ್ಟು ಮದುವೆ ಆದ್ವಿ. ನಮ್ಮದು ಲವ್ ಮ್ಯಾರೇಜ್. ಮದುವೆ ಆದ ಹೊಸದ್ರಲ್ಲಿ ಮಾತ್ರ ಪ್ರೀತಿಸ್ತಿದ್ರ ವಿಷ್ಣು ಅವರೇ? ಪ್ರೀತಿ ಈಗಲೂ ಇದೆ. ನಾನು ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ಪ್ರತಿ ನಿಮಿಷಕ್ಕೊಂದು ಸರ್ತಿ ಐ ಲವ್ ಯು ಅಂತ ಹೇಳಕ್ ನನಗೆ ಬರಲ್ಲ. ಪ್ರೀತಿಸ್ತಾ ಇದ್ದೀನಿ ಅಷ್ಟೇ. ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. ಖುಷಿ ಖುಷಿ ಖುಷಿ. ಹಾಗಂತ ಪ್ರತಿ ನಿಮಿಷಕ್ಕೊಂದು ಸರ್ತಿ ಐ ಲವ್ ಯು ಅಂತ ಹೇಳಕ್ ನನಗೆ ಬರಲ್ಲ. ಪ್ರೀತಿಸ್ತಾ ಇದ್ದೀನಿ ಅಷ್ಟೇ. ಸುಳ್ಳು ಹೇಳ್ತಾ ಇದ್ದಾರೆ ಮೇಡಮ್. ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಿದ್ದಾರೆ ಅಂತ ನಂಬಿ ಮದುವೆ ಆದೆ. ಆಮೇಲೆ ಗೊತ್ತಾಯ್ತು ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ. ಅವ್ರ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ವಸ್ತುಗಳು ಕಾಣಿಸತ್ವೆ, ಭಾವನೆಗಳು ಕಾಣಿಸಲ್ಲ. ಹೇಗೆ ಹೇಳ್ತೀರಾ ಅವ್ರು ನಿಮ್ಮನ್ನು ಪ್ರೀತಿಸಲ್ಲ ಅಂತ? ನಿನ್ನೆ ಟಿವಿಲಿ ನೋಡಿದೆ ನಾನು, ನೀವು ಬೆಂಕಿಯಲ್ಲಿ ಸಿಕ್ಕಾಕೊಂಡಾಗ ಅವ್ರು ತಮ್ಮ ಬಗ್ಗೆನೂ ಯೋಚಿಸದೆ ನಿಮ್ಮನ್ನು ಬಂದು ಕಾಪಾಡಿದ್ರು, ಹೌದು ತಾನೇ? ಪ್ರೀತಿ ಇಲ್ದಿದ್ರೆ ವಿಷ್ಣು ನಿಮ್ಮನ್ನು ಜೋಪಾನ ಮಾಡ್ತಿರ್ಲಿಲ್ಲ. ನೀವಷ್ಟೇ ಅನ್ಕೊಂಡಿದ್ದೀರಾ ವಿಷ್ಣುಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ. ವಿಷ್ಣುಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ನಿನ್ನೆ ನಡೆದ ಬೆಂಕಿ ಪ್ರಕರಣನೇ ಸಾಕ್ಷಿ. ನಿಮ್ಮ ವಾದನ ನಾ ಖಂಡಿತ ಒಪ್ಪೋದಿಲ್ಲ. ವಿಷ್ಣುಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನೋದು. ವಿಷ್ಣುಗೆ ನಿಮ್ಮ ಮೇಲೆ ಖಂಡಿತ ಪ್ರೀತಿ ಇದೆ. ಡಿವೋರ್ಸ್ ಕೊಡ್ಸೋಕ್ಕೆ ಇಷ್ಟು ಹೊತ್ತಾ? ತಾಳಿ ಕಟ್ಟಕ್ಕೆ ತಾಳಿ ಕೀಳಕ್ಕೆ 2 ನಿಮಿಷ ಸಾಕು. ಡಿವೋರ್ಸ್ಗೆ ಯಾಕೆ ಇಷ್ಟು ಹೊತ್ತು? ಏನೇ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ ಪ್ಲೀಸ್. ರಜನಿಯಿಂದ ವಿಷ್ಣು ದೂರ ಆಗೋದು ಬೇಡ. ವಿಷ್ಣು ಎಷ್ಟು ಬೇಜಾರಾಗಿದ್ದ ಗೊತ್ತಾ ಬೆಳಗ್ಗೆ ಕೋರ್ಟಿಗೆ ಹೊಡ್ಬೇಕಾದ್ರೆ. ಏ ಕೀರ್ತಿ, ನೀನ್ ಸುಮ್ಮನೆ ಕೂರಂಗಿದ್ರ ಕೂರು, ಇಲ್ಲಾಂದ್ರೆ ಎದ್ದು ಹೋಗ್ತಾ ಇರು. ರಜನಿಗೆ ಈ ಸಂಬಂಧ ಬೇಡ ಅಂದಮೇಲೆ ನಮಗೆ ಯಾಕೆ ಬೇಕು? ಅಪ್ಪಾಜಿ ಹೇಳಿದಾರಂತೆ ಏನೇ ಆದರೂ ರಜನಿ ಮನೆಗೆ ಬರಬೇಕು ಅಂತ. ಯಾಕೆಂದರೆ ಅಪ್ಪಾಜಿಗೆ ರಜನಿ ಕಂಡ್ರೆ ತುಂಬ ಪ್ರೀತಿ ಇದೆ, ಅವಳು ಬರ್ತಾಳೆ ಅಂತ ನಂಬಿದಾರಂತೆ. ಹಾಗಂತ ವಿಷ್ಣು ಹೇಳ್ದ. ನಿಮ್ಮ ತಂದೆಯವ್ರ ಬಗ್ಗೆ ನನಗೆ ಕಂಪ್ಲೇಂಟ್ ಇಲ್ಲ. ರಜನಿ ವಿಷ್ಣು ಒಂದಾಗ್ಲಿ ಅಂತ ಅವ್ರು ಬಯಸ್ತಾ ಇದ್ದಾರೆ. ಸಂಬಂಧಗಳನ್ನ ಮುರಿಯೋದು ಸುಲಭ, ಆಮೇಲೆ ಒಂದು ಮಾಡೋದು ತುಂಬಾ ಕಷ್ಟ. ಏನೇ ಆದ್ರೂ ರಜನಿನ ನಾವು ನಿಮ್ಮ ಮನೆಗೆ ಕಳಿಸ್ಕೊಡೋದಿಲ್ಲ. ರಜನಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ.